ಹಾಯ್ ನಮಸ್ತೆ ಎಲ್ಲರಿಗೂ. ಮೇಕಪ್ ಬೈ ಆದ್ಯರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸೊ ಮೈಸೂರಿಗೆ ಬಂದು ಮೈಸೂರಲ್ಲಿ ಟಿಫನ್ ಮಾಡಿಕೊಂಡು ನಾವು ಕಬಿನಿಗೆ ಹೊರಟಿದ್ದೀವಿ. ಸೊ ನನ್ನ ಮಕ್ಕಳು ಆ್ಯಕ್ಚುಲಿ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಿದ್ದು. ನಾವು ಯಾವಾಗ್ಲೂ ಕೆಲಸ 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 ಅಂತ ಬ್ಯುಸಿ ಇರ್ತೀವಿ. ಸೊ ಒಂದು ಚೇಂಜ್ ಬೇಕು ನಿಮಗೆ ಅಂತ ಅಂದ್ಬಿಟ್ಟು, ನನಗೆ ರೇನಿ ಸೀಸನ್ ನೇಚರ್ ಅಂತ ಅಂದರೆ ತುಂಬ ಇಷ್ಟ ಅಂತ ಅಂದ್ಬಿಟ್ಟು ನನ್ನ ಮಕ್ಕಳು ಸರ್ಪ್ರೈಸಾಗಿ ಕಬಿನಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಷ್ಟು ಚೆನ್ನಾಗಿತ್ತು ವೆದರ್ ಅಂತ ಅಂದರೆ ಅಷ್ಟು ಚೆನ್ನಾಗಿತ್ತು ವೆದರ್. ಸೊ ಟಯರಿಂಗ್ ಅಂತ ಅನ್ನಿಸ್ಲೇ ಇಲ್ಲ. ಸೊ ರೋಡು ಸಹ ಒಂಥರ ತುಂಬ ಟ್ರಾಫಿಕ್ಕು ಏನೂ ಇರಲಿಲ್ಲ, ಆರಾಮಾಗಿ ಹೋದ್ವಿ. ಸೊ ಹೋಗ್ತಾ ಹೋಗ್ತಾ ನೇಚರ್ನ ಎಂಜಾಯ್ ಮಾಡಿಕೊಂಡು ಮಧ್ಯದಲ್ಲಿ ನಿಲ್ಲಿಸಿ ಮಾವಿನ ಹಣ್ಣೆಲ್ಲ ತಿನ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊತಾ ಹೋದ್ವಿ. ಸೊ ಹಸಿರು ಅಂದರೆ ನನಗೆ ಭಾರಿ ಇಷ್ಟ. ನೇಚರ್ ಮಧ್ಯ ಇದ್ದರೆ ಅಂತೂ ಎಷ್ಟು ದಿನ ಬೇಕಾದರೂ ಇರ್ತೀನಿ. ನನಗೆ ನೇಚರ್ ಮಧ್ಯ ಒಂದು ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ನನಗೆ ಒಂಥರ ಸ್ಟ್ರೆಸ್ ಬಸ್ಟರ್ ಥರ. ಸೊ ಹಾಗಾಗಿ ಇಲ್ಲೆಲ್ಲ ತುಂಬ ಚೆನ್ನಾಗಿ ಏನಂತಾರೆ ಬೆಳೆನ ಬೆಳೀತಾ ಇದ್ದಾರೆ. ಸೊ ಅದೆಲ್ಲ ನೋಡಿ ಭಾರಿ ಖುಷಿ ಆಯಿತು. ಎಷ್ಟು ಕಷ್ಟಪಡ್ತಾರೆ ನಮ್ಮ ರೈತರು. ನಾವೆಲ್ಲ ತುಂಬ ಆರಾಮಾಗಿರ್ತೀವಿ, ಆದರೆ ಈ ಮಳೆಯೆಲ್ಲ ಬಂದು ಚೆನ್ನಾಗಿ ಬೆಳೆ ಬರಲಿ ಅಂತ ಅಂದ್ಕೊಂಡು ನಾನು ದೇವ್ರ ಹತ್ರ ಬೇಡ್ಕೊಂಡೆ. ಸೊ ನಾವು ಹೋಗ್ತಾ ಹೋಗ್ತಾ ಹಾಗೆ ಎಷ್ಟೊಂದು ವಿಧ ವಿಧವಾದಂಥ ಫಾರ್ಮಿಂಗ್ ಎಲ್ಲ ನೋಡ್ದೋ. ಸೊ ತುಂಬ ಆರಾಮ್ ಅನ್ನಿಸ್ತು, ಕಣ್ಣಿಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ನಾವೀಗ ಇನ್ನು ಸ್ವಲ್ಪ ಹೊತ್ತರಲ್ಲೇ ನಾವು ಎಲ್ಲಿ ಸ್ಟೇ ಆಗ್ತಿದ್ದೀವಿ ಅಂತ ನನಗೂ ಗೊತ್ತಿರಲಿಲ್ಲ. ಏನಿದು ರೋಡ್ ಈ ಥರ ಇದೆ ಅಂತ. ತುಂಬ ಚಿಕ್ಕ ರೋಡಲ್ಲಿತ್ತದು. ಸೊ ಸದ್ಯ ಮಳೆ ಬಂದಿರಲಿಲ್ಲ, ಹಾಗಾಗಿ ರೋಡ್ ಸ್ವಲ್ಪ ಆರಾಮಾಗಿ ಹೋದ್ವಿ. ರೋಡಲ್ಲಿ ನಾವು ಹೋಗ್ತಾ 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 ಒಳ್ಳೆ ಹಾಡುಗಳನ್ನ ಪ್ಲೇ ಮಾಡಿಕೊಂಡು ಒಳ್ಳೆ ಒಂದು ಏನು ಮೆಮೊರೀಸ್ನ ಕ್ರಿಯೇಟ್ ಮಾಡ್ಕೊಬೇಕು ಅಂತ ನಾವು ಹೊರಟೋ. ಸೊ ನಾವು ಅಷ್ಟರಲ್ಲಿ ನಿರುತ್ತರ ಅಂತ ಒಂದು ರೆಸಾರ್ಟಿಗೆ ರೀಚ್ ಆದ್ವಿ. ಸೊ ಇದು ನಾವು ಕೂರ್ಗಲ್ಲಿ ಇನ್ನೊಂದಿದೆ ನಿರುತ್ತರ ಅಂತ, ಅಲ್ಲಿ ನಾವು ಲಾಸ್ಟ್ 2 years ಬ್ಯಾಕ್ ಹೋಗಿದ್ವಿ. ಸೊ ಅದರದ್ದೇ ಇದು ಇನ್ನೊಂದು ಬ್ರ್ಯಾಂಚ್ ಕಬಿನಿಲಿ ಓಪನ್ ಮಾಡಿದ್ದಾರೆ. ಸೊ ನಮಗೆ ಎಷ್ಟು ತುಂಬ ಪೀಸ್ಫುಲ್ಲಾಗಿದೆ ಅಂತಂದರೆ ಪಕ್ಕದಲ್ಲೇ ಕಬಿನಿ ನದಿ ಹರಿಯುತ್ತೆ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ವೆಲ್ ಮೇಂಟೈನ್ಡ್, ತುಂಬ ಏನಂತಾರೆ ನೇಚರ್ ಮಧ್ಯ ಇರೋದರಿಂದ ಅದೊಂಥರ ಮನೆ ಥರನೇ ಫೀಲ್ ಆಯಿತು ನಮಗೆ. ಸೊ ನನ್ನ ಮಕ್ಕಳು ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ಇನ್ನು ಸ್ವಲ್ಪ ಹೊತ್ತರಲ್ಲಿ ಏನಂತಂದರೆ ಲಂಚ್ ಮುಗಿಸ್ಕೊಂಡು ಫ್ರೆಶ್ ಆಗಿ ಲಂಚ್ ಮುಗಿಸ್ಕೊಂಡು ನಮಗೆ ಗೊತ್ತೇ ಇರಲಿಲ್ಲ ನನ್ನನ್ನು ಏನಂತಾರೆ ಸಫಾರಿ ಕರ್ಕೊಂಡು ಹೋಗ್ತಾರೆ ಅಂತ ಸರ್ಪ್ರೈಸ್ ಕೊಟ್ಟರು. ಅಮ್ಮ ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಊಟ ಆಗಿದ ತಕ್ಷಣ ಬೇಗ ರೆಡಿಯಾಗಿ ಅಂತ ಹೇಳಿ ನನ್ನನ್ನು ಇದಕ್ಕೆ ಕರ್ಕೊಂಡೋದ್ರು, ಫಾರೆಸ್ಟಿಗೆ ಕರ್ಕೊಂಡು. ಸೊ ಹೋಗ್ತಾ 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 ಒಳ್ಳೆ ಸೈಟ್ ವ್ಯೂ ಆಯಿತು. ಜಿಂಕೆಗಳನ್ನೆಲ್ಲ ನೋಡಿದ್ವಿ. ಒಂದು ವಾಕಿಂಗ್ ಜಿಂಕೆ ವಿಡಿಯೋ ಮಾಡಬೇಕು, ಒಂದು ರೋಡ್ ಕ್ರಾಸ್ ಮಾಡೋ ವಿಡಿಯೋ ಮಾಡಬೇಕು, ಆಮೇಲೆ ಅದು ಒಂದು ಫೈಟ್ ಮಾಡ್ತಿತ್ತು, ಅದ್ರದ್ದು ವಿಡಿಯೋ ಮಾಡ್ತಾಯಿದ್ರು ಮಕ್ಕಳು. ಸೊ ಸಫಾರಿ ವ್ಯಾನು, ಇದು ಸ್ಪೆಷಲ್ ವ್ಯಾನ್ ಅಂತ ಬರುತ್ತೆ, ಅದರಲ್ಲಿ ಬರೀ 6 ಜನ ಇರ್ತೀವಿ. ಸೊ ಅದರಲ್ಲಿ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಎಂಜಾಯ್ ಮಾಡಿದೋ. ಒಳ್ಳೆ ಗಾಳಿ, ಒಳ್ಳೆ ಆ ನೇಚರ್ ಮಧ್ಯ ಒಳ್ಳೆ ಆಕ್ಸಿಜನ್. ಸೊ ತುಂಬ ಸೂದಿಂಗ್ ಆಗಿತ್ತು. ಸೊ ಮಧ್ಯ ಪಕ್ಷಿಗಳನ್ನ ನೋಡಿದ್ವಿ, ಕರಡಿನ ನೋಡಿದ್ವಿ, ಹಸುಗಳನ್ನ ನೋಡಿದ್ವಿ. ಆಮೇಲೆ ಕೊನೆಗೆ ನಾವು ತುಂಬ ಜಿಂಕೆಗಳನ್ನ ನೋಡಿದ್ವಿ. ಆಲ್ಮೋಸ್ಟ್ ನಾವು ಫಾರೆಸ್ಟ್ ಏರಿಯಾದಲ್ಲಿ ಅನಿಸುತ್ತೆ ಒಂದು 3 hours ಇದ್ವಿ ಅಂತ.
ಸೊ ಈ 3 ಅವರ್ಸಲ್ಲಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅದರಲ್ಲಿ ಬೇರೆ ನಮ್ಮ ಸಫಾರಿಯಲ್ಲಿ ಕರ್ಕೊಂಡೋಗಿದ್ದ ಡ್ರೈವರ್ ಅಂತೂ ಫುಲ್ ನಮಗೆ ರೋಲರ್ ಕೋಸ್ಟರ್ ಡ್ರೈವ್ ಬೇರೆ ಮಾಡಿದ್ರು. ಆ ರೋಡಲ್ಲಿ ಫುಲ್ಲು ತುಂಬ ಚೆನ್ನಾಗಿತ್ತು ಡ್ರೈವ್. ಒಂಥರ ಧೂಳು ಎಬ್ಬರಿಸ್ಕೊಂಡು ಗಾಡಿ ಓಡಿಸ್ಕೊಂಡು ಒಂಥರ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಬಟ್ ನಾವು ನೇಚರ್ಗೆ ಏನೂ ಹಾರ್ಮ್ ಮಾಡಲಿಲ್ಲ. ಸೌಂಡೆಲ್ಲ ಆಗತ್ತೆ ಅಂತ ಅಂದ್ಬಿಟ್ಟು ಯಾರೂ ನಾವು ಮಾತಾಡಲಿಲ್ಲ, ಜೋರಾಗೇನೂ ಕಿರ್ಚಲಿಲ್ಲ, ಹಾಡಾಡಲಿಲ್ಲ. ನಾವು ಆ ನೇಚರ್ ಸೌಂಡನ್ನೇ ನಾವು ಒಂಥರ ಮ್ಯೂಸಿಕ್ಕಾಗಿ ಕೇಳ್ಕೊತಾ ಹೋದ್ವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ನನಗಂತೂ ಯಾವ ಅನಿಮಲ್ಲು ಯಾವ ಬ್ರೀಡು ಏನೂ ಗೊತ್ತಿಲ್ಲ, ಮಂಗ ಅನ್ನೋದೊಂದು ಗೊತ್ತು. ಸೊ ಮಂಗ ನೋಡ್ತಾ ಇದ್ದೀರಾ ನೀವು. ಸೊ ಇದೆಲ್ಲ ನಾನು ಅನಿಸಿದ್ದೇನೆಂದರೆ, ಇದನ್ನೆಲ್ಲ ನೋಡಿದಾಗ ದೇವ್ರದ್ದು ಕ್ರಿಯೇಷನ್ ಇದೆಯಲ್ಲ, ಅವ್ರ ಕ್ರಿಯೇಷನ್ ಮುಂದೆ ಹ್ಯಾಟ್ಸ್ ಆಫ್. ಸೊ ಆ ಕಲರ್ ಕಾಂಬಿನೇಷನ್ನು, ಆ ಮುಖ ಫುಲ್ ಕಪ್ಪಿದೆ, ದೇಹ ಫುಲ್ ವೈಟ್ ಇದೆ. ಸೊ ಕಾಂಬಿನೇಷನ್ ಸಕ್ಕತ್ತಾಗಿ ಮಾಡಿದ್ದಾರೆ ದೇವರು. ಸೊ ಈ ಮರಗಳು, ಒಂಥರ ಗಂಧದ ಗುಡಿ ಹಾಡು, ಇದೆಲ್ಲ ಒಂಥರ ನೆನಪಾಯಿತು. ನದಿ, ನೀರು, ರಾಜ್ಕುಮಾರ್ ಅವರಂತೂ ತುಂಬ ನೆನೆಸ್ಕೊಂಡೆ ನಾನು ಹಾಡಾಡ್ತಾ ಮನಸ್ಸಲ್ಲಿ. ಮಿಸ್ ಮಾಡ್ಕೊತಾ ಇದ್ದೋ ಅದೆಲ್ಲ ಒಂಥರ ನೇಚರೆಲ್ಲ ಅನ್ನೋದು ಒಂದು ನಾವು ಬರ್ತಿರಬೇಕು, ನಾವು ನೇಚರ್ಗೆ ಏನಾದರೂ ಇನ್ ರಿಟರ್ನ್ ಏನಾದರೂ ಮಾಡಬೇಕು, ನಾವು ಒಂದಷ್ಟು ಗಿಡಗಳನ್ನ ನೆಡಬೇಕು, ಪಕ್ಷಿಗಳಿಗೆ ಕಾಳುಗಳನ್ನ ಹಾಕಬೇಕು, ನೀರಿಡಬೇಕು ಅಂತೆಲ್ಲ ಯೋಚನೆ ಮಾಡ್ತಿದ್ದೆ ನಾನು. ಮತ್ತು ಇಲ್ಲಿ ನಾವು ಇಲ್ಲಿ ರಿವರ್ ಹತ್ರ ಬಂದಾಗ ತುಂಬ ಪ್ಲಾಸ್ಟಿಕ್ಗಳು ಬಿದ್ದಿತ್ತು. ಸೊ ನಾವು ಕೇಳಿದ್ವಿ, ಯಾಕೆ ಈ ಕಾಡಲ್ಲೂ ಯಾರು ಬಂದು ಈ ಥರ ಎಲ್ಲ ಹಾಕ್ತಾರೆ, ಇಲ್ಲೆಲ್ಲ ಪ್ಲಾಸ್ಟಿಕ್ಕೆಲ್ಲ ಯಾಕೆ ಬಂತು ಅಂತ ಕೇಳ್ತಿದ್ವಿ. ಸೊ ಅವಾಗ ಹೇಳಿದ್ರು, ಅದು ಆಲ್ಮೋಸ್ಟ್ ಕೇರಳದಿಂದ ಬರೋದ್ರಿಂದ ಅಲ್ಲಿಂದ ಬರುತ್ತೆ ವೇಸ್ಟೇಜ್ ಇದು ಅಂತ ಹೇಳಿದ್ರು. ಸೊ ನಾವು ಕೊನೆಗೂ 5:15, 6ಗೆ ಹೊರಡಬೇಕಿತ್ತು. 5:15ಗೆ ನಾವು ಅಲ್ಲಿ ವೆಯ್ಟ್ ಮಾಡ್ತಿದ್ವಿ, ಬರಲಿಲ್ಲ. ನನ್ನ ಮಕ್ಕಳಂತೂ ಟೈಗರ್ ನೋಡೇ ಹೋಗಬೇಕು ಅಂತಿದ್ರು. ಪಾಸಿಟಿವ್ ಆಗಿರಿ, ಇವತ್ತು ನೋಡ್ತೀರಾ ಅಂತ ಹೇಳಿದ್ದೆ. ಸೊ 5:15ಗೆ ನಾವು ಕಾಡೆಲ್ಲ ಅಲ್ಲಿದ್ರೂ ನಮಗೆ ಕಾಣಲಿಲ್ಲ. ಸೊ ಯಾರೋ ಹೇಳಿದ್ರು, ಬನ್ನಿ ಅಲ್ಲಿ ಸ್ಪಾಟ್ ಆಗಿದೆ, ಟೈಗರ್ ಬಂದಿದೆ ಅಂತ. ಸೊ ಹಾಗಾಗಿ ನಾವು ಹೋದ್ವಿ. ಟೈಗರ್ ನೋಡಿದ್ದೆ ನನ್ನ ಮಗಳಿಗೆ ಫುಲ್ ಖುಷಿ, ನಾವು ಟೈಗರ್ ನೋಡಿದ್ವಿ ಇವತ್ತು ಅಂತ ಖುಷಿ ಆಗೋದ್ಲು. ಸೊ ಅದು ನೀರಲ್ಲಿ ಬಂದು ಚೆನ್ನಾಗಿ ಸ್ನಾನ ಮಾಡಿಕೊಂಡು ನಮ್ಮ ಜೊತೆನೇ ಆಲ್ಮೋಸ್ಟ್ 45 ಮಿನಿಟ್ಸ್ ನಾವು ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನನ್ನ ಮಕ್ಳಿಗಂತೂ ಖುಷಿ. ನನಗೇನು ಅನ್ನಿಸ್ತಿತ್ತು ಅಂದರೆ, ಆ ವ್ಯಾನ್ ಆನ್ ಆಗಿತ್ತು, ಆ ಸೌಂಡು, ಇದು ಒಂಥರ ಅದ್ರದ್ದು ಫ್ರೀಡಮ್ನ ನಾವು ಕಿತ್ಕೊತಿದ್ದೀವಿ ಅಂತ ತುಂಬ ಫೀಲ್ ಆಗ್ತಿತ್ತು. ಸೊ ಹುಲಿ ರಾಯನ್ ನೋಡಿ ಭಾರಿ ಖುಷಿ ಆಯಿತು. ಆ್ಯಂಡ್ ಪುಣ್ಯಕೋಟಿ ಹಾಡು ನೆನಪಾಯಿತು ನನಗೆ ಹುಲಿದು ನೋಡಿದಾಗ. ದೆನ್ ಆ ಕಲರು, ಆ ನಡೆಯೋ ಆ ಗಾಂಭೀರ್ಯತೆ ಅದೆಲ್ಲ ನೋಡಿದಾಗ ಏನೋ ಒಂಥರ ದೇವ್ರುಗಳನ್ನ, ಆ ಸೃಷ್ಟಿಗೆ ಹ್ಯಾಟ್ಸ್ ಆಫ್ ಅಂತ ತುಂಬ ಫೀಲ್ ಆಯಿತು. ದೆನ್ ಅದು ಆ್ಯಕ್ಚುಲಿ ನಮ್ಮ ವ್ಯಾನ್ ಪಕ್ಕನೇ ಅದು ಲೇನಲ್ಲಿ ಆಲ್ಮೋಸ್ಟ್ 10 ಜೀಪ್ಸ್ ಇತ್ತು. ಆ ಜೀಪ್ಗಳು ಇದರಲ್ಲೇ ಬಸ್ಸು ಜೀಪ್ಗಳಲ್ಲಿ ಇದರಲ್ಲೇ ಅದು ಆಲ್ಮೋಸ್ಟ್ ಅದು ಒಳಗಡೆ ಹೋಗಿದ್ದು ಆಚೆ ಬಂತು. ಸೊ ನಾನು ಹೇಳ್ತಾ ಇದ್ದೆ, ಒಳಗಡೆ ಹೋಗಬೇಡ, ಪಲ್ಲಟ್ ಅಂತ ಹೇಳ್ತಾ ಇದ್ದೆ, ತಿರುಗು, ವಾಪಸ್ ಬಾ ಅಂದೆ. ಅದು ಒಳಗಡೆ ಹೋಗಿದ್ದು ಆಚೆ ಬಂತು. ಸೊ ಆಚೆ ಬಂದು ಅದು ಲಿಟ್ರಲಿ ನಾವು ಒಂದು ಉದ್ದಕ್ಕೆ ಒಂದು ಕ್ಯೂ ಇತ್ತು ವ್ಯಾನ್ದು, ಅದ್ರ ಜೊತೆನೇ ಸುಮಾರು 45 ಮಿನಿಟ್ಸ್ ವಾಕ್ ಮಾಡಿ ಅದರದ್ದು ಇದು ಮಾಡಿಕೊಂಡು ಮೆಮೊರೀಸ್ನೆಲ್ಲ ಎಂಜಾಯ್ ಮಾಡ್ತು. ಅದು ವಾಪಸ್ ಹೋಯಿತು. ನಾವು ವಾಪಸ್ ನಮ್ಮ ಗುಡಿಗೆ ಬಂದು ಸೇರಿಕೊಂಡ್ವಿ.